ನೋಡಿ, ನಾವು ಕಾಂಗ್ರೆಸ್ನವ್ರು ಎಷ್ಟು ಮಟ್ಟಿಗೆ ವಂಶವಾದವನ್ನು ಬೆಳೆಸೋದು ಅಂತಂದರೆ, ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ನ ಕಿತ್ತೆಸ್ದು ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೊಟ್ಟ ಮೊದಲಾಗಿ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಮೊರಾರ್ಜಿ ದೇಸಾಯಿ. ಆ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಯೂಶುವಲಾಗಿ ನ್ಯಾಷನಲ್ ಕ್ಯಾಪಿಟಲಲ್ಲಿ ನೋಡಿ ನಾವೇನು ಮಾಡ್ತೀವಿ, ಗಾಂಧಿಗೆ ರಾಜ್ಘಾಟ್ ಮಾಡಿಕೊಟ್ಬಿಟ್ವಿ, ಸಮಾಧಿ ರಾಷ್ಟ್ರಪಿತ ಅಂತ ಕರೆದ್ಬಿಟ್ವಿ. ಅದು ತಪ್ಪದು. ಯಾಕೆ ರಾಷ್ಟ್ರಪಿತ ಅಂತ ಕರೆದ್ವಿ ಅಂದರೆ, ಭಾರತ ಮಾತೆ ಅಂತ ಕರಿತೀವಿ ರೀ. ದೇವರು ನಮಗೆ ಪೂಜೆ ಮಾಡ್ತೀವಿ, ಕರ್ಪೂರ ಹಚ್ತೀವಿ, ಊದಿನ ಕಡ್ಡಿ ಹಚ್ತೀವಿ, ಭಾರತ ಮಾತೆ ಅಂತೀವಿ. ಈಶ್ವರನ ಹೆಂಡತಿ ಪಾರ್ವತಿ. ಅಂಥ ಸ್ಥಾನವನ್ನು ಕೊಟ್ಟವ್ರಿಗೆ ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಗಂಡ ಆಗೋಕ್ಕೆ ಸಾಧ್ಯನೇ? ಯೋಚನೆ ಮಾಡಬೇಕು. ನಾವು ರಾಷ್ಟ್ರಪಿತ ಅಂತ ಕರೆಯೋದನ್ನು ಸ್ಟಾಪ್ ಮಾಡಬೇಕು. ಟಾಲೆಸ್ಟ್ ಲೀಡರ್ ಅಂತ ಹೇಳ, ನಮ್ಮದೇನು ಅಭ್ಯಂತರ ಇಲ್ಲ, ಒಪ್ಕೊಳ್ಳ. ಬಿಗ್ಗೆಸ್ಟ್ ಲೀಡರ್ ಅಂತ ಹೇಳ, ಗ್ರೇಟ್ ಲೀಡರ್ ಅಂತ ಹೇಳ. ಆದರೆ ರಾಷ್ಟ್ರಪಿತ ಅಂತ ಕರೆಯೋದು ನಾವು ನಮ್ಮ ಹಿಂದೂ ಧರ್ಮಕ್ಕೆ ಮಾಡ್ತಿರ್ತಕ್ಕಂಥ ಅಪಮಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ, ಈ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಹಿಂದೂಗಳಿಗೋಸ್ಕರ ಉಳಿದಿದ್ದು ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಕರೆಯೋದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ ರೀ. ಅತಿ ದೊಡ್ಡ ಪ್ರಮಾದ ಇದು, ಅತಿ ದೊಡ್ಡ ವಿಪರ್ಯಾಸ, ಅತಿ ದೊಡ್ಡ ವಿಡಂಬನೆ, ಅತಿ ದೊಡ್ಡ ದೇಶದ ವಿರೋಧಿ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ನೋಡಿ, ಇದೇ ಸಂಸ್ಕೃತಿ ಮುಂದುವರಿತಾ ಆ ನೆಹರು ಮುಸಲ್ಮಾನರಂತೆ. ಇತ್ತೀಚೆಗೆ ನೋಡಿ, ನರೇಂದ್ರ ಮೋದಿ 2014ರಿಂದ ಈಚೆಗೆ ಪ್ರಧಾನಮಂತ್ರಿ ಆಗ್ತಾರೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಈ ಕ್ರಾಂತಿಯ ಫಲ ಏನು ಅಂತಂದರೆ, ಜವಾಹರ್ಲಾಲ್ ನೆಹರು ಹಿಂದೂ ಅಲ್ವಂತೆ, ಕಾಶ್ಮೀರಿ ಪಂಡಿತರು ಅಲ್ವಂತೆ, ಮೋಸ ಮಾಡಿ ಪ್ರಧಾನಮಂತ್ರಿ ಆದರು. ಆ ದೃಷ್ಟಿಯಿಂದ 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಅದಾದ ನಂತರ ಮಗಳಿಗೋಸ್ಕರ, ಇಂದಿರಾ ಗಾಂಧಿಗೋಸ್ಕರ ಪ್ರಧಾನಮಂತ್ರಿ ಪಟ್ಟ ಸಿಗುತ್ತೆ. ಅದಾದ ನಂತರ ರಾಜೀವ್ ಗಾಂಧಿ ಪಟ್ಟ ಸಿಗುತ್ತೆ. ಇವ್ರು ಯಾರು ರಾಜಕೀಯವಾಗಿ ಸುದ್ದಿಗಳು ಅಲ್ಲ ರೀ. ಏನು, ನಾವು ಸ್ಥಾನದ ಕುರ್ಚಿಗೆ ಮಹತ್ವ ಕೊಡ್ತಾ ಗಣ್ಯಾತಿ ಗಣ್ಯರು ಅಂತ ಹೇಳ್ಬಿಡ್ತೀವಿ. ನಮ್ಮ ಇಲ್ಲಿ ಯಾವುದು ಪ್ರಿಂಟ್ ಮೀಡಿಯಾ ಇದೆ, ಯಾವುದು ನಮ್ಮದು ಟಿ ವಿ ಮೀಡಿಯಾ ಇದೆ, ಭಾಳ ಎಡವ್ತಾ ಇದ್ದೀವಿ. ಜೈಲಿಗೆ ಹೋಗಿ ಬರ್ತಾರೆ ರೀ. ಪರಪ್ಪನ ಅಗ್ರಹಾರದಿಂದ ಹಿಡಿದು ವಿಧಾನಸೌಧದವರೆಗೂ ಕಾರ್ ರ್ಯಾಲಿ ಮಾಡ್ತಾರೆ. ಅವ್ರನ್ನ ಗಣ್ಯಾತಿ ಗಣ್ಯರು ಅಂತ ಕರೆದ್ಬಿಡ್ತೀವಿ. ಆ ಪುಣ್ಯಾತ್ಮ ಯಾರೋ ಕೊತ್ವಾಲ್ ರಾಮಚಂದ್ರನಿಗೆ ಎಣ್ಣೆ ಸಪ್ಲೈ ಮಾಡ್ತಿದ್ದಂತೆ. ಏನು ರೀ, ನಾವು ಗೆದ್ದೆತ್ತಿನ ಬಾಲ ಹಿಡಿಯೋರು ಆಗ್ಬಿಟ್ಟಿದ್ದೀವಿ. ಇದಲ್ಲ ರೀ. ಯಾರೋ ಮೈಸೂರಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳ್ತಾರೆ. ನಾವು ಮಾಫಿ ಮಾಡ್ತೀವಿ. ಸೆಕ್ಯುಲರ್ ಅನ್ನೋ ಹೆಸರಿಟ್ಕೊಂಡಿರೋರೆಲ್ಲ ಏನು ಅಂತಂದರೆ, ಸ್ಕೂಲ್ ಹುಡುಗಿ ಮಾಫಿ ಮಾಡಿಬಿಡಿ, ಕ್ಷಮಾದಾನ ಕೊಟ್ಬಿಡ್ತೀವಿ, ಕೇಸ್ ಸತ್ತೋಗ್ಬಿಡ್ತು. ಏನಾಗುತ್ತೆ, ಇದು ನಮ್ಮ ಸಿದ್ದರಾಮಯ್ಯನವರು ಹೇಗೆ ನಮ್ಮ ರಾಜಕೀಯ ದಿಕ್ಕು ತಪ್ಪಿದೆ ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ. ಇಡೀ 5 ವರ್ಷವೂ ಟಿಪ್ಪು ಜಯಂತಿ ಮಾಡ್ತಾರೆ. ಟಿಪ್ಪು ಜಯಂತಿ ಮಾಡಬಹುದು, ಆದರೆ ರಾಜಕೀಯವಾಗಿ ಮಾಡೋದು ತಪ್ಪು. ಒಂದು ಸ್ಟೇಟ್ ಗೌರ್ಮೆಂಟ್ ಮಾಡೋದು ತಪ್ಪು. ಬನ್ನಿ, 5 ಸ್ಟೇಟ್ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಅಂದರೆ, ಪ್ರೋ ಇನ್ಕಂಬೆನ್ಸಿ, ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದ್ರ ಬಗ್ಗೆನೂ ಮಾತಾಡಿದೆ. ನೋಡಿ, ಮಧ್ಯಪ್ರದೇಶದಲ್ಲಿ ಪ್ರೋ ಇನ್ಕಂಬೆನ್ಸಿ ಅಂದರೆ ನರೇಂದ್ರ ಮೋದಿಯವರು ಮಾಡ್ತಿರೋ ಕೆಲಸಗಳನ್ನೆಲ್ಲ ಒಪ್ಕೊಂಡು ಜನ ಓಟ್ ಹಾಕಿದ್ದಾರೆ. ಮಿನಿ ಜನರಲ್ ಎಲೆಕ್ಷನ್ನು 2024ರಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ದಿಕ್ಸೂಚಿ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. 2024ರಲ್ಲೂ BJP ಗೆಲ್ಲುತ್ತೆ, ನರೇಂದ್ರ ಮೋದಿ ಆಡಳಿತ ಗೆಲ್ಲುತ್ತೆ. 2029ನಲ್ಲೂ BJP ಗೆಲ್ಲುತ್ತೆ. ಯಾಕೆ ಅಂದರೆ ಯೋಗಿ ಆದಿತ್ಯನಾಥ್ ಬರ್ತಾರೆ ನೆಕ್ಸ್ಟು. ಆ ದೃಷ್ಟಿಯಿಂದ ಬನ್ನಿ, ಸತ್ಯ ಧರ್ಮಕ್ಕೆ ಸಾವಿಲ್ಲ ಅನ್ನೋದನ್ನು ಹೇಳ್ತೀವಿ. ಎಷ್ಟೇ ಮಾತಾಡ್ಬೋದು, ತಂತ್ರಗಳು ಮಾಡ್ಬೋದು, ದಟ್ಟಿ ಪಾಲಿಟಿಕ್ಸ್ ಮಾಡ್ಬೋದು. ಏನು ಅಂದರೆ, ಹಿಂದೂಗಳನ್ನ ಸರ್ಕಾರಗಳೇ ಹೊಡೆದು ಚೂರು ಮಾಡಿಬಿಡ್ತು. ಹೇಗೆ ಅಂತ ಹೇಳ್ತೀನಿ ಬನ್ನಿ. ನಾವೆಲ್ಲಾದರೂ ಮಕ್ಕಳನ್ನ ಸ್ಕೂಲಿಗೆ ಸೇರಬೇಕು ಅಂದರೆ, ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಕೆಲಸ ಸಿಕ್ತು ಅಂದರೆ, ಅಥವಾ ಯಾವುದಾದ್ರೂ ಸೆಮಿ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತಂದರೆ ಅಪ್ಲಿಕೇಶನ್ ಬರೀಬೇಕು. ನಾವು ಅಪ್ಲಿಕೇಶನ್ ಬರೆದ್ರೆ ಹೆಸರು ಬರೀಬೇಕು. ಹೆಸರು ಬರೆದ ನಂತರ ಅಪ್ಪನ ಹೆಸರು ಬರೀಬೇಕು, ಅಡ್ರೆಸ್ ಬರೀಬೇಕು. ಅಡ್ರೆಸ್ ಬರೆದ ನಂತರ ನಮ್ಮನ್ನು ಕೇಳ್ತಾರೆ, ನೀವು ಯಾವ ನ್ಯಾಷನಲ್, ಇಂಡಿಯಾದವನು, ಇಂಡಿಯನ್ ಅಂತ ಬರೀಬೇಕು. ಇಂಡಿಯನ್ ಅಂತ ಬರೆದ ಮೇಲೆ ರಿಲಿಜಿಯನ್ ಏನು ಅಂತ ಕೇಳ್ತಾರೆ, ಹಿಂದೂ ಅಂತ ಬರೀಬೇಕು. ಹಿಂದೂ ಅಂತ ಬೆಳೆದ್ಮೇಲೆ ನಾವು ಕ್ಯಾಸ್ಟ್ ಕೇಳ್ತಾರೆ. ನೋಡಿ, ನಾವು ಬ್ರಾಹ್ಮಣ ಅಂತ ಬರೀಬೇಕು. ನಾನು ಬ್ರಾಹ್ಮಣ ಅದರಿಂದ ಹೇಳ್ತಾ ಇದ್ದೀನಿ. ಬ್ರಾಹ್ಮಣ ಅಂತ ಬರೆದ ಮೇಲೆ ಸಬ್ ಕ್ಯಾಸ್ಟ್ ಏನು ಅಂತ ಕೇಳ್ತಾರೆ. ಸ್ಮಾರ್ತ ಅಂತ ಬರೀಬೇಕು. ನಾನು ಸ್ಮಾರ್ತ. ಇಲ್ಲಿ ಬ್ರಾಹ್ಮಣರಲ್ಲಿ ಹೇಳಬೇಕು ಅಂದರೆ ಸ್ಮಾರ್ತ, ಮಾಧ್ವ, ಶ್ರೀ ವೈಷ್ಣವ. ಸರ್ಕಾರನೇ ಹಿಂದೂಗಳನ್ನ ಈ ಥರ ಡಿವೈಡ್ ಮಾಡಿಬಿಡ್ತು. ಮಾಡ್ತಾ ಏನಾಯಿತು,
ರಾಜಕೀಯ ಮಾಡಿಬಿಟ್ರು. 70 ವರ್ಷಗಳಲ್ಲಿ 1947ರಿಂದ 90% ಆಡಳಿತ ನಡೆಸೋದು ಕಾಂಗ್ರೆಸ್ಸು. ನಮ್ಮ ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಮುಖ್ಯವಾದ ಕಾರಣ ಕಾಂಗ್ರೆಸ್ಸು ಮತ್ತು ಹಿಂದೂಗಳ ವಿರೋಧಿ ಅಂತಲೇ ಹೇಳ್ಬೋದು. ಈ ಥರ ವಿರೋಧ ಇದ್ದರೂ ಸಹ 2014ರಲ್ಲಿ ರಾಷ್ಟ್ರಭಕ್ತ ಪ್ರೈಮ್ ಮಿನಿಸ್ಟ್ರಾಗಿ ಬರ್ತಾರೆ. ಮತ್ತು ಅತ್ಯಂತ ಕೆಳವರ್ಗದಿಂದ ಬರ್ತಾರೆ. ಅವ್ರ ತಾಯಿ ಬೇರೆ ಮನೆಗಳಿಗೆಲ್ಲ ಹೋಗಿ ಪಾತ್ರೆ ತೊಳಿತಿದ್ದಾರೆ ಅಂತ ನೋಡಿ. ಅಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನರೇಂದ್ರ ಮೋದಿಯವರು 2014ರಲ್ಲಿ ಮತ್ತು ರಾಷ್ಟ್ರಭಕ್ತ, ಫಸ್ಟ್ ರಾಷ್ಟ್ರಭಕ್ತ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಏನಾಗುತ್ತೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ನೋಡಿ, ಸನಾತನ ಧರ್ಮ ಅಂತಂದರೆ ಸಾವಿಲ್ಲದ ಬದುಕಿನ ಪದ್ಧತಿ ಅಂತ ಹೇಳ್ಬೋದು. ಇಂಥ ಇದನ್ನು ನಮ್ಮ DMK ಸರ್ಕಾರ ಏನು ತಮಿಳ್ನಾಡಿನಲ್ಲಿದೆ ನೋಡಿ, ಅವರು ಸ್ಟಾಲಿನ್ ಅಂದ್ಬಿಟ್ಟು ಮುಖ್ಯಮಂತ್ರಿ, ಅವನು ಕ್ರಿಶ್ಚಿಯನ್, ಅವನು ಹಿಂದೂ ಧರ್ಮನ ವಿರೋಧ ಮಾಡ್ತಾನೆ. ಈ ತಮಿಳ್ನಾಡಿನಲ್ಲಿ ಏನು ಅಂತಂದರೆ ಬಹಳ ರಿಲಿಜಿಯಸ್ ಸ್ಟೇಟ್, ಅದು ರಿಲಿಜಿಯಸ್ ಮೈಂಡೆಡ್ ಪೀಪಲು. ಅವರು ಸ್ಟಾಲಿನ್ನ ಅಧಿಕಾರ ಕೂರಿಸ್ಬಿಟ್ಟಿದ್ದಾರೆ. ಏನು ಅಂತಂದರೆ ರಿಲಿಜಿಯಸ್ ಮೈಂಡೆಡ್ ಪೀಪಲ್ ಆಗಿ ಇವತ್ತೆಲ್ಲ ನಾಳೆ ಈ ಹಿಂದೂ ಧರ್ಮಕ್ಕೆ ಪೂರಕವಾಗಿರೋಂಥವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಆದರೆ ಸ್ಟಾಲಿನ್ ಆಗಿದ್ದಾನೆ, ಅವನು ಮಂತ್ರಿಮಂಡಲದಲ್ಲಿ ಒಬ್ಬ ಮಂತ್ರಿ ಏನು ಮಾಡ್ತಾನೆ, ಸನಾತನ ಧರ್ಮ ಇದು ದೇಶದ್ರೋಹ ಅನ್ನೋ ಥರ ಮಾತಾಡ್ತಾನೆ. ಅಂದರೆ ಅರ್ಥಗಳು ಭಾವನೆಗಳು ಏನೇನು ಬರ್ಬೋದು, ಆದರೆ ದೇಶ ವಿರೋಧಿ, ಇದು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಸನಾತನ ಅನ್ನೋದು ಹೆಸರೇ ಕಾರಣ ಅಂತ. ನಾನು ಹೇಗೆ ಸೆಕ್ಯುಲರ್ ಅಂತ ಹೇಳಿದೆ, ಸೆಕ್ಯುಲರ್ ಅಂದರೆ ಏನು ಅಂತ ನನ್ನದೇ ಆದ ವ್ಯಾಖ್ಯಾನ ಕೊಟ್ಟಿದ್ದೆ, ಎಡಬಿಡಂಗಿಗಳು ಅಂತ. ಆ ಥರ ಎಡಬಿಡಂಗಿ ಏನು ಮಾಡ್ತಾನೆ, ಸನಾತನ ಧರ್ಮನೇ ನಮ್ಮ ದೇಶದ ಅನಿಶ್ಚಿತತೆಗಳಿಗೆಲ್ಲ ಕಾರಣ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದರ ಪೂರಕವಾಗಿ ನೋಡಿ, ಸೆಂಥಿಲ್ ಕುಮಾರ್ ಅಂದ್ಬಿಟ್ಟು ಯಾರೋ ಧರ್ಮಪುರಿ MP ಅಂತೆ, ಆ ಮುಂಡೆಗಂಡ ಮಾತಾಡ್ತಾನೆ, ಗೋಮೂತ್ರ ಸ್ಟೇಟ್ಗಳೆಲ್ಲ ಹಿಂದಿ ಹಾರ್ಟ್ಲ್ಯಾಂಡ್ಗಳು, ಅವರೆಲ್ಲ ನರೇಂದ್ರ ಮೋದಿ ಓಟ್ ಹಾಕಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ MP ಅವನು. ಎಷ್ಟು ಮಟ್ಟಿಗಾಗಿದೆ, ಪಾಕಿಸ್ತಾನಕ್ಕಿಂತಲೂ ದುಷ್ಟ ರಾಜಕಾರಣ ಮಾಡ್ತಿದ್ದಾರೆ ಇವರು. ಏನು ಅಂದರೆ ಜಾತಿ ಪದ್ಧತಿ ಇಷ್ಟು ಆಳವಾಗಿ ಹೋಗ್ಬಿಟ್ಟಿದೆ. ಹೇಗೋ ಡಿವೈಡ್ ಮಾಡಿ ಗೆಲ್ಬೋದು ನಾವು ಹಿಂದೂಗಳು, ಹೇಗೋ ಯಾಮಾರಿಸ್ಬೋದು, ಹೇಗೋ ಗಾಂಧಿ ಟೋಪಿ ಹಾಕ್ಬಿಟ್ಟು ಯಾಮಾರಿಸ್ಬೋದು ಅಂತ. ಇದು ಒಂದು ಸನಾತನ ಧರ್ಮ ಅಂತ ಏನಾದ್ರು ಇದೆ ಅಂತಂದರೆ ಜೀವನ ಪದ್ಧತಿ ರೀ. ನಾವು ಮೋಸ ಮಾಡಬಾರ್ದು, ಒಪ್ಪಿಗೆಯಲ್ಲಿ ಹೆಣ್ಮಕ್ಳ ಜೊತೆಗೆ ಸೆಕ್ಸ್ ಸಂಬಂಧಗಳನ್ನ ಇಟ್ಕೋಬಾರ್ದು, ಕಳ್ತನ ಮಾಡಬಾರ್ದು, ಇದನ್ನೆಲ್ಲ ಹೇಳೋದು ಧರ್ಮ. ಈ ಥರ ಧರ್ಮ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋರು ನರೇಂದ್ರ ಮೋದಿಯವರು. ವಸುದೈವ ಕುಟುಂಬಕ ಅಂತ ಹೇಳ್ತಾರೆ, ವಿಶ್ವಗುರು ಹೊರಟಿದ್ದಾರೆ. ಪ್ರಪಂಚನೇ ನಮ್ಮನ್ನು ಲೀಡ್ರ್ ಅಂತ ಮಾನ್ಯತೆ ಕೊಟ್ಟಿರ್ತಕ್ಕಂಥ ಪ್ರಸಂಗಗಳು ಬೇಕಾದಷ್ಟಿವೆ. G20 ಶೃಂಗಸಭೆ ಮಾಡಿದ್ವಿ. ಮತ್ತು ನೋಡಿ, ಇಸ್ರೇಲ್ ಹಮಾಸ್ ಯುದ್ಧ ಆಗ್ತಾಯಿದೆ, ನಾವು ಬಹಳ ಮುಖ್ಯವಾದ ಮಧ್ಯಸ್ಥಿಕೆ ಪಾತ್ರ ವಹಿಸ್ತಾ ಇದ್ವಿ. ಮತ್ತು ಅದೇ ಥರ ಉಕ್ರೇನ್ ರಷ್ಯಾ ಯುದ್ಧ ನಡೀತು, ಅಲ್ಲೂ ಸಹ ನಮ್ಮ ಮಧ್ಯಸ್ಥಿಕೆ ಬಹಳ ಪ್ರಭಾವಶಾಲಿಯಾಗಿತ್ತು. ವಿಶ್ವಗುರು ಆಗೋದಕ್ಕೆ 1ನೇ ಹೆಜ್ಜೆ 2ನೇ ಹೆಜ್ಜೆ ಇಟ್ಟಿದ್ವಿ. ಇದೆಲ್ಲ ಸಾಧ್ಯವಾಗಿರೋದು ಅತ್ಯಂತ ಕೆಳವರ್ಗದಿಂದ ಬಂದಿರತಕ್ಕಂಥ OBC ಲೀಡರ್ ನರೇಂದ್ರ ಮೋದಿಯವರು. ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಾರೆ, ಈಗ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ. 2024ರಲ್ಲೂ ಸಹ ಇವರೇ ಪ್ರಧಾನಮಂತ್ರಿ ಆಗ್ತಾರೆ. ಇವರ ನಂತರ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಹಿಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.